ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಪರಾಭವಗೊಂಡ ಅನಂತರ ಅವೈಜ್ಞಾನಿಕವಾಗಿ ರಾಜ್ಯ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪ್ರಮಾಣದಲ್ಲಿ ಬೆಲೆ ಏರಿಕೆ ಮಾಡುವ ಮೂಲಕ ಎಲ್ಲ ವರ್ಗದ ಜನರಿಗೆ ಬರೆ ಎಳೆದಿದೆ ಎಂದು ವಿಧಾನ ಪರಿಷತ್ ಉಪ ಸಭಾಪತಿ ಎಂ.ಕೆ. ಪ್ರಾಣೇಶ್ ಅವರು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಸ್ವಾರ್ಥ ಮತ್ತು ದ್ವೇಷದ ರಾಜಕಾರಣವನ್ನ ಮಾಡಲಿಕ್ಕೆ ಹೊರಟಿದೆ. ಬಹುಶಃ ಪ್ರಾರಂಭಿಕವಾಗಿ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಜನರು ತುಂಬಾ ನಿರೀಕ್ಷೆಯನ್ನ ಇಟ್ಟು ಕಾಂಗ್ರೆಸ್ ಸರ್ಕಾರವನ್ನ ಆಡಳಿತಕ್ಕೆ ತಂದರು. ಬಹುಶಃ ಅವರು ಅವತ್ತು ಕೊಟ್ಟಂತಹ ಪ್ರಣಾಳಿಕೆಗಳು ಈ ರಾಜ್ಯದ ಜನರ ಸಂಕಷ್ಟಗಳಿಗೆ ಸಂಪೂರ್ಣವಾಗಿ ಸ್ಪಂದಿಸ್ತೇವೆ, ಯಾವುದೇ ತರಹದ ಹೊರೆಗಳನ್ನ ನಿಮ್ಮ ಮೇಲೆ ಹೊರಿಸೋದಿಲ್ಲ, ಆರ್ಥಿಕವಾಗಿ ನಾವು ಸದೃಢರಾಗಿದ್ದೇವೆ ಅನ್ನುವಂತ ಮಾತನ್ನ ಹೇಳಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ತಕ್ಷಣ ಪ್ರಾರಂಭದಲ್ಲಿ ಜನರಿಗೆ ಬಿಟ್ಟಿ ಬಾಕಿಗಳನ್ನ ಕೊಡುವಂತ ಘೋಷಣೆಯ ಮುಖಾಂತರ ಆರ್ಥಿಕ ಪರಿಸ್ಥಿತಿಗಳನ್ನ ಅವಲೋಕನವನ್ನು ಮಾಡದೆ ಮುಂದಿನ ದಿನಗಳ ಭವಿಷ್ಯದ ಬಗ್ಗೆಯೂ ಯೋಚನೆಯನ್ನ ಮಾಡದೆ ಏಕಾಏಕಿ ನಿರ್ಧಾರವನ್ನ ತೆಗೆದುಕೊಂಡು ಇವತ್ತು ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಗಳ ಬಲೆಯನ್ನ ಎಳೆಯುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಇದನ್ನ ಭಾರತೀಯ ಜನತಾ ಪಕ್ಷ ಬಲವಾಗಿ ಖಂಡನೆಯನ್ನ ಮಾಡುತ್ತೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಧನ ಬೆಲೆಯ ಏರಿಳಿತಕ್ಕೆ ಅನುಗುಣವಾಗಿ ಬೆಲೆ ಏರಿಕೆಯನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಪೈಸೆ ಲೆಕ್ಕದಲ್ಲಿ ಬೆಲೆಯನ್ನು ಏರಿಕೆ ಮಾಡಲಾಗಿತ್ತು. ಆದರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರೂಪಾಯಿಗಳ ಲೆಕ್ಕದಲ್ಲಿ ಏರಿಕೆ ಮಾಡಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಬಹುಶಃ ಇತಿಹಾಸದೊಳಗಡೆ ಏಕಾಏಕಿ ಒಂದು ರಾಜ್ಯ ಸರ್ಕಾರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನ ಮಾಡಿದಂಥದ್ದನ್ನ ನಾವು ಕಂಡಿಲ್ಲ. ಆಗಿದೆ ಹಿಂದೆ ಆದಂತ ಸಂದರ್ಭದಲ್ಲಿ ತೈಲ ಬೆಲೆಯ ಏರಿಕೆಗಳ ದೃಷ್ಟಿಯಿಂದ 20 ಪೈಸಾ, 50 ಪೈಸಾ, 80 ಪೈಸಾ ಈ ರೀತಿಯ ಏರಿಕೆಗಳನ್ನ ನಾವು ನೋಡಿದ್ವಿ. ಆದರೆ ಜನಗಳಿಗೆ ಹೊರೆ ಅಂದ್ರೆ ಅದೇನು ದೊಡ್ಡ ಹೊರೆಯಾಗಿ ಯಾರಿಗೂ ಪರಿಣಮಿಸಿರಲಿಲ್ಲ. ಆದರೆ ಇವತ್ತು ಈ ರಾಜ್ಯದ ಒಳಗಡೆ ಬರ ಪರಿಸ್ಥಿತಿಗಳು, ಬೆಲೆ ಏರಿಕೆಗಳು ಇವೆಲ್ಲದರಲ್ಲಿ ಜನಸಾಮಾನ್ಯ ಬದುಕುವುದೇ ಕಷ್ಟ ಅನ್ನುವಂತಹ ಈ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ 3 ರೂಪಾಯಿ, 3.5 ರೂಪಾಯಿ ಏರಿಸುವುದರ ಮುಖಾಂತರ ಜನರು ಪರಿತಪಿಸುವಂತೆ ಮಾಡಿರುವಂತದ್ದೇ ಈ ಒಂದು ಕಾಂಗ್ರೆಸ್ ಪಕ್ಷದ ಸಾಧನೆ ಅಂತ ಹೇಳಿ ನಾನು ಬಯಸ್ತೇನೆ. ಬಹುಶಃ ನಿಮ್ಗೆ ಗೊತ್ತಿದೆ, ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಅದರ ಮೇಲೆ ಮಾತ್ರ ಪರಿಣಾಮ ಅಲ್ಲ, ಎಲ್ಲ ಪ್ರತಿಯೊಬ್ಬ ಜನಸಾಮಾನ್ಯರ ಮೇಲೆ, ಪ್ರತಿಯೊಂದು ಅವನು ದಿನನಿತ್ಯ ಬಳಸುವಂತ ವಸ್ತುಗಳ ಮೇಲೂ ಕೂಡ ಇದರ ಪರಿಣಾಮವು ಬೀರುತ್ತದೆ. ಬಹುಶಃ ಇವತ್ತು ಬಸ್ಗಳಿಗೆ ಫ್ರೀ ಮಾಡಿರುವಂತದ್ದು ಅಥವಾ 2,000 ರೂಪಾಯಿ ಹಣವನ್ನ ಕೊಡುವಂತದ್ದು ಇವೆಲ್ಲವೂ ಇದ್ರೂ ಕೂಡ ಇವತ್ತು ಸಹಜವಾಗಿ ಡೀಸೆಲ್ ಬೆಲೆ ಏರಿಕೆ ಆದಾಗ ಬಸ್ಸಿನ ದರ ಏರಿಕೆ ಆಗುವಂಥದ್ದು, ಹಾಗೆ ದಿನನಿತ್ಯ ನಾವು ಏನು ಉಪಯೋಗಿಸ್ತೀವಿ ಅದರ ಬೆಲೆಯ ಏರಿಕೆಗಳು, ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಡೀಸೆಲ್ನ ಅವಶ್ಯಕತೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ಅವೆಲ್ಲ ಏರಿಕೆ ಆದಾಗ ಸಹಜವಾಗಿ ಮನುಷ್ಯನ ದಿವಸದ ಅವನ ದಿನನಿತ್ಯದ ಖರ್ಚು ವೆಚ್ಚಗಳಲ್ಲಿ ಇದು ಕೂಡ ಸೇರಿಸುವಂತ ಒಂದು ವ್ಯವಸ್ಥೆ ಆಗ್ತದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಕೂಡಲೇ ಈ ಬೆಲೆ ಏರಿಕೆಯನ್ನು ಹಿಂಪಡ್ಕೊಳ್ಬೇಕು. ತಾವು ಕೊಟ್ಟಿರುವಂತಹ ಏನು ಆಶ್ವಾಸನೆಗಳಿದೆ ಅವುಗಳನ್ನ ಸಂಪೂರ್ಣವಾಗಿ ಈಡೇರಿಸುವಂತ ಕೆಲಸಗಳನ್ನ ಮಾಡುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನುವಂತ ಮಾತನ್ನ ಹೇಳಿ. ಬಹುಶಃ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ 15 ಬಜೆಟ್ ಅನ್ನ ಮಂಡಿಸಿದಂತಹ ಸಿದ್ದರಾಮಯ್ಯ ಆರ್ಥಿಕ ತಜ್ಞ ಅನ್ನುವಂತಹ ಒಂದು ಮಾತು ಕೂಡ ಉಲ್ಲೇಖ ಆಗ್ತಾ ಇತ್ತು.
ಎಲ್ಲರೂ ಅದನ್ನ ನಂಬಿದ್ರು. ಅವರು 15 ಬಜೆಟ್ಗಳನ್ನ ಮಂಡಿಸಿದ್ದಾರೆ, ಹಾಗಾಗಿ ಇವರಿಗೆ ಸಂಪೂರ್ಣವಾದ ಮಾಹಿತಿಗಳಿದೆ. ಈ ರಾಜ್ಯವನ್ನ ಒಂದು ಒಳ್ಳೆಯ ಆಡಳಿತವನ್ನ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಜನಸಾಮಾನ್ಯರು ನಿರೀಕ್ಷೆ ಮಾಡಿದ್ರು. ನಿರೀಕ್ಷೆ ಮಾಡಿ ಅವರನ್ನ ಇದೇ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶವನ್ನ ಮಾಡಿಕೊಂಡ್ರು. ಆದ್ರೆ ನಾನು ಪ್ರಾರಂಭಿಕವಾಗಿ ಹೇಳಿದೆ, ಒಂದು ಸ್ವಾರ್ಥ, ಒಂದು ದ್ವೇಷ. ಇದನ್ನ ನಾವು ಕೊಟ್ಟಂತದ್ದನ್ನ ಸರಿಯಾಗಿ ನಡೆಸಿಕೊಳ್ಳಿದಂತ ವ್ಯವಸ್ಥೆ ಅಡಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಜನಸಾಮಾನ್ಯರು ತಿರುಗಿಬೀಳುವಂತ ಒಂದು ವ್ಯವಸ್ಥೆ ಆಯಿತು. ಇಲ್ಲ, ಇವರಿಗೆ ಆಡಳಿತ ನಡೆಸಲಿಕ್ಕೆ ಇವರು ಅಸಮರ್ಥರು, ಹಾಗಾಗಿ ಇದೇನಾದ್ರೂ ಸಮರ್ಥನೆ ಇದ್ರೆ ಈ NDAಗೆ, ಭಾರತೀಯ ಜನತಾ ಪಕ್ಷಕ್ಕೆ ಅನ್ನುವಂತ ದೃಷ್ಟಿಕೋನದಿಂದ ಅತ್ಯಧಿಕ ಮತಗಳಿಂದ ನಮ್ಮ ಲೋಕಸಭಾ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಕೆಲಸವನ್ನ ಮಾಡಿದ್ದೇ ತಡ ದ್ವೇಷವನ್ನ ಪ್ರಾರಂಭ ಮಾಡಿದ್ರು. ಏನ್ ಪ್ರಾರಂಭ ಮಾಡಿದ್ರು? ಜನಸಾಮಾನ್ಯರಿಗೆ ನಾವುಗಳು ಏನು ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಅದನ್ನ ಅಲ್ಪ ಸ್ವಲ್ಪ ಜನರಿಗೆ ತಲುಪಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಯಾಕೋ ನಮ್ಮ ಗ್ರಾಹಕರ ಜೋಬಿಗೆ ಕೈ ಹಾಕಿ ಕಿತ್ತು ಇನ್ನೊಬ್ಬರಿಗೆ ಕೊಡುವಂತ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಜನಸಾಮಾನ್ಯರು ದಂಗೆ ಏಳುವುದಕ್ಕಿಂತ ಮತದಾನದ ಮುಖಾಂತರ ದಂಗೆ ಎದ್ದಿರುವಂತದ್ದನ್ನ ತೋರಿಸಿದಂಥದ್ದನ್ನ ನಾವು ನೋಡಿದ್ದೇವೆ. ಜನಸಾಮಾನ್ಯರುಗಳ ಪರಿಸ್ಥಿತಿಗಳನ್ನ, ಇವತ್ತು ಬರ್ತಿರುವಂತ ಕಷ್ಟಗಳನ್ನ ಕಡೆ ಗಮನವನ್ನೇ ಹರಿಸದೆ ಈ ಸರ್ಕಾರ ಆಡಳಿತವನ್ನ ನಡೆಸ್ತಾ ಇದೆ. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅವರ ಶಾಸಕರುಗಳೇ, ಕಾಂಗ್ರೆಸ್ ಶಾಸಕರುಗಳೇ ಇವತ್ತು ಹೇಳ್ತಾ ಇದ್ದಾರೆ, ನಮ್ಮೊಟ್ಟಿಗೆ ಸಿಗದಂತ ಸಂದರ್ಭದಲ್ಲಿ ಇಲ್ಲಿಯವರೆಗೂ ನಮಗೆ ಅಭಿವೃದ್ಧಿಗೆ ಅಂತ ಹೇಳಿ ₹1 ಹಣವನ್ನು ನಮಗೆ ಕೊಟ್ಟಿಲ್ಲ. ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿಯ ಶಾಸಕರು 100 ಕೋಟಿ ಕೆಲಸಗಳನ್ನ ಮಾಡಿದ್ರು. ಆದ್ರೆ ಇವತ್ತು ನಮ್ಗೆ ₹1 ಕೋಟಿ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕೇವಲ ಕುರ್ಚಿಗೋಸ್ಕರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಇವರು ಕುರ್ಚಿಗೋಸ್ಕರ ಈ ರಾಜ್ಯವನ್ನೇ ಈ ದುಸ್ಥಿತಿಗೆ ತರುವಂತ ಕೆಲಸಗಳನ್ನ ಈ ಸರ್ಕಾರ ಮಾಡಿದೆ. ಸುದ್ದಿಗೋಷ್ಠಿಯಲ್ಲಿ ಕಲ್ಮರುಡಪ್ಪ, ಪುಟ್ಟಸ್ವಾಮಿ, ಸೋಮಣ್ಣ, ಸಚಿನ್ ಉಪಸ್ಥಿತರಿದ್ದರು.